ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಒಂದು ಮಾತಿತ್ತು, ಈ ಜಗತ್ತಲ್ಲಿ ಯಾರಿಂದ ಯಾರಿಗೆ ತೊಂದರೆ ಆದ್ರೂ ಆದರೆ ಎತ್ತ ಕರುಳು ಅಂತ ಇರುತ್ತಲ್ಲ, ಅಂದರೆ ಆ ತಾಯಿ ಹೃದಯ ಇರುತ್ತಲ್ಲ, ಮಕ್ಕಳಿಗೆ ಮಾತ್ರ ಎಂದಿಗೂ ಕೇಡನ್ನು ಬಯಸುವುದಿಲ್ಲ ಅನ್ನುವಂಥ ಒಂದು ಮಾತಿತ್ತು. ಆ ಮಾತು ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಆ ಮಾತಿಗೆ ಅಥವಾ ಆ ಮಾತು ಅಂತ್ಯ ಆಗುವಂಥ ಸಮಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇತ್ತೀಚಿನ ಈ ದುರ್ಘಟನೆಗಳನ್ನು, ಈ ದುರಂತ ಘಟನೆಗಳನ್ನು, ಈ ಕೆಟ್ಟ ಘಟನೆಗಳನ್ನು ನೋಡ್ತಾ ಇದ್ರೆ ಇಂಥ ತಾಯಿಯರು ಬಹುಶಃ ಅವರೇನಾರ ರೋಬೋಟ್ಗಳಂತ ಅನ್ನಿಸ್ತಾ ಇದೆ. ಸ್ವತಃ ಎತ್ತು ಮಕ್ಕಳನ್ನೇ ಮುಗಿಸ್ಬಿಡ್ತಾ ಇದ್ದಾರಲ್ಲ, ಅದು ಯಾವ ಕಾರಣಕ್ಕೆ? ಇನ್ನೊಂದು ಅಕ್ರಮ ಸಂಬಂಧಕ್ಕೆ ಮಕ್ಕಳು ಅಡ್ಡಿ ಆಗ್ತವೆ ಅನ್ನೋ ಕಾರಣಕ್ಕೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ನಡೆದಂಥ ಘಟನೆ, ಪಾಪ ಆ ಎಮ್ಮಂಗೆ ಏನು ತಪ್ಪಿತೆಲ್ಲೋ ಗೊತ್ತಿಲ್ಲ, ಆ ಬಡ್ಡಿ ಮಗ ಇದ್ದಾನಲ್ಲ ಅವನು ಈ ಮಗುವಿಂದನೇ ಅಲ್ವಾ ಮದುವೆ ಆಗಕ್ಕಾಗ್ತಿಲ್ಲ ನಾನು ಅಂತ ಅನ್ಕೊಂಡು ಆ ಮಗುನ ತಗೊಂಡೋಗಿ ಚೆಚ್ಚಾಗ್ತಾನೆ. CC ಕ್ಯಾಮ್ರಾ ರೆಕಾರ್ಡ್ ಆಗಿರುತ್ತೆ, ಮಗು ಬದುಕುಳಿಲಿಲ್ಲ. ಇನ್ನು ಕೇರಳದಲ್ಲಿ ರೀಸೆಂಟ್ ಒಂದು ವಾರನೂ ಆಗಿಲ್ಲ, ಇಬ್ರು ಸೇರ್ಕೊಂಡು ಅಕ್ರಮ ಸಂಬಂಧ, ಇವಳು ಗಂಡನ್ ಬಿಟ್ಬಿಟ್ಟಿದ್ದಾಳೆ, ಇನ್ನೊಬ್ಬನ ಜೊತೆ ಲಿವಿಂಗಲ್ಲಿ ಇದ್ದಾಳೆ. ಸೊ ಈ ಮಗು ನಾಳೆ ದಿನ ತೊಂದರೆ ಆಗುತ್ತೆ, ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋದಕ್ಕೆ ಅನ್ಕೊಂಡು ಆ ಮಗುನ ಒದ್ದು ಉಸಿರುಗಡಿಸಿ 91 ಗಾಯಗಳನ್ನ ಮಾಡಿ ಆ ಮಗುನ ಮುಗಿಸ್ಬಿಟ್ರು. ಸೇಮ್ ಅಂಥದ್ದೇ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದು ಹೋಗಿದೆ. ಸೊ ನಮ್ಮ ಕರ್ನಾಟಕ ಗ್ರೇಟ್ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂತಂದ್ರೆ ಈ ಎರಡು ಘಟನೆಗಳು ನಡೆದಿದ್ದು ಉತ್ತರ ಪ್ರದೇಶದ್ದು, ಹಾಗೇನೆ ಕೇರಳ ಘಟನೆ ನಡೆದಿದ್ದು ಜಸ್ಟ್ ಇನ್ನೂ 15 ದಿನನೂ ಆಗಿಲ್ಲ. ಆದರೆ ನಮ್ಮ ಕರ್ನಾಟಕದ ಘಟನೆ ನಡೆದು ಸುಮಾರು 2.5 ತಿಂಗಳಾಗೈತೆ. ಮೊನ್ನೆಯಿಂದ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸ್ವತಃ ವಕೀಲ ವೃತ್ತಿಯನ್ನು ಮಾಡ್ತಿರ್ತಕ್ಕಂಥ ಮಗುವಿನ ತಾಯಿ ಮಗುವನ್ನ ಕೊಲ್ಲೋದಕ್ಕೆ ಕಾರಣಳಾದ್ಲ ಅಥವಾ ತಾನೂ ಸೇರ್ಕೊಂಡು ಕೊಂದ್ಲ ಅನ್ನೋಂಥದ್ದೇ ಪ್ರಶ್ನೆ ಆಗಿರೋದು. ಬಟ್ ಈಗ ಆ ತಾಯಿ ಅಬ್ಸ್ಕಂಡ್ ಆಗಿದ್ದಾಳೆ, ಅವಳನ್ನ ಹುಡುಕಾಟ ತೀವ್ರವಾಗಿ ನಡೀತಾ ಇದೆ. ಸೊ ಅವಳು ಬಂದ ನಂತರ ಅವಳು ಏನೇನು ಬಾಯಿ ಬಿಡ್ತಾಳೆ, ಅದಾದ ನಂತರವೇ ಸತ್ಯ ಹೊರಗಡೆ ಬರುತ್ತೆ. ಬಟ್ ಅಲ್ಲಿ ಅಂತಿಮವಾಗಿ ಮಗು ಬದುಕುಳಿಯಲಿಲ್ಲ. 6 ವರ್ಷದ ಹೆಣ್ಮಗು, ಎಷ್ಟು ಮುದ್ದಾಗಿದೆ ನೋಡಿ. ಸೊ ನನಗನ್ಸುತ್ತೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಾಲಯ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನೀವು ಗಂಡನ್ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಹೋಗ್ತಿರೋ ಅಥವಾ ನೀವು ಹೆಂಡತಿ ಬಿಟ್ಬಿಟ್ಟು ಇನ್ನೊಬ್ಬಳ ಜೊತೆ ಹೋಗ್ತಿರೋ, ಹೋಗೋದು ಆಳ್ಬಿದ್ದು ಸಾಯ್ರಿ. ಆ ಮಗು ಇರುತ್ತಲ್ಲ, ಆ ಮಗುನ ಸಂಪೂರ್ಣವಾಗಿ ಆತನ ಅಥವಾ ಆಕೆಯ ಪೋಷಕರ ಬಳಿ ಒಪ್ಪಿಸ್ಬಿಡಿ. ಒಪ್ಸಾದ್ಮೇಲೆ ಅಪ್ಪಿತಪ್ಪಿ ನಿಮ್ಗೆ ಒಪ್ಸಕ್ಕಾಗಲಿಲ್ಲ ಅಂತಂದ್ರೆ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ಮಗುಗೆ ಏನೇ ಒಂದು ಸಣ್ಣದು ಅನಾಹುತ ಆದ್ರೂ ಅದಕ್ಕೆ ನೀವೇ ಕಾರಣ ಅನ್ನೋಂಥದ್ದನ್ನ ನಿಯಮಗಳನ್ನ ಮುಂದಿನ ದಿನಗಳಲ್ಲಿ ತರಬೇಕಾಗುತ್ತೆ. ಈ ಘಟನೆಗಳನ್ನ ನೋಡ್ತಾ ಇದ್ರೆ ಏನಾಯ್ತು ಹಾಗಾದ್ರೆ? ಈ ಘಟನೆ ಒಂದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು, ರಾಜ್ಯದ ರಾಜಧಾನಿಯಲ್ಲಿ. ವಿವರವಾಗಿ ಅದನ್ನು ನೋಡೋಣ ನಾವು. ಸೊ 40 ವರ್ಷದ ಈ ಲೇಡಿ ಪ್ರಿಯಾಂಕಾ ಅಂತ ಹೆಸರು. ಪಾಪ ಈ ಅಮ್ಮಂಗೆ ಅದೇನು ಆಸೆ ಬಂತೋ, ದುರಾಸೆ ಬಂತೋ, ಅಥವಾ ಕೇಡುಗಾಲಕ್ಕೆ ಅದೇನೋ ನಾಯಿ ಮೊಟ್ಟೆ ಇಕ್ತು ಅಂತಾರಲ್ಲ, ಆ ಥರ ಬುದ್ಧಿ ಬಂತೋ ಏನೋ ಗೊತ್ತಿಲ್ಲ. ಸುಖವಾಗಿ ಸಂಸಾರ ನಡೀತಾ ಇತ್ತು ದಾವಣಗೆರೆಯಲ್ಲಿ. ಗಂಡ ಬಂದು ಒಂದು ಸ್ಕೂಲ್ ಓನರ್ ಆಗಿದ್ರು, ಸ್ವತಃ ಟೀಚರ್ ಕೂಡ ಆಗಿದ್ರು. ಈ ದಂಪತಿಗಳಿಗೆ 17 ವರ್ಷದೊಂದು ಹೆಣ್ಮಗು ಇತ್ತು. ಅದಾದ್ಮೇಲೆ ಅಪರೂಪಕ್ಕೆ ಅಂತ ಅನ್ಕೊಂಡು 6 ವರ್ಷದ್ದು ಒಂದು ಪುಟ್ಟ ಹೆಣ್ಮಗು ಕೂಡ ಇತ್ತು. ಸೊ ಈ ಲೇಡಿ ಏನು ಕಮ್ಮಿ ಕುಳೆಯನಲ್ಲ. ಈ ಕಡೆ ಹೊಸಕೋಟೆ ಸಮೀಪ, ಅಂದ್ರೆ ಬೆಂಗಳೂರಿನ ಹೊಸಕೋಟೆ ಸಮೀಪ ಬಂದು ಇವ್ರದ್ದೊಂದು 50 ಎಕರೆ ಜಮೀನಿತ್ತು. ಅದರಲ್ಲೊಂದು 25 ಎಕರೆ ಜಮೀನು ವ್ಯಾಜ್ಯ ನಡೀತಾ ಇತ್ತು. ಮಾಮೂಲಿ ಮಾಮೂಲಿ ಇರ್ತಾವಲ್ಲ ಕಿತಾಪತಿಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಕೋರ್ಟು ಕೇಸು ಕಚೇರಿ ಅಂತ ಆ ಥರ ಇತ್ತು. ಈ ಅಮ್ಮಂಗೊಂದು 25 ಎಕರೆ ಆಸ್ತಿ ಬರಬೇಕಾಗಿತ್ತು ಅನ್ನೋಂಥದ್ದು. ಅವಾಗ ದಾವಣಗೆರೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ರು ಜಮೀನಿಗೆ ಸಂಬಂಧಪಟ್ಟಂಗೆ. ನೋಡ್ಕೊಂಬರ್ತೀನಿ ಅಂತ ಅನ್ಕೊಂಡು ಈ ಹೊಸಕೋಟೆ ಸಮೀಪಕ್ಕೆ. ಸೊ ಗಂಡ ಅಲ್ಲಿ ದಾವಣಗೆರೆಯಲ್ಲಿದ್ದರು ಫ್ಯಾಮಿಲಿ ಸಮೇತ. ಅದಾದ್ಮೇಲೆ ಬರ್ತಾ ಏನಾಗೈತೆ, ಈ ಲ್ಯಾಂಡ್ ಪಕ್ಕ ಈಕೆಯ ಪ್ರಿಯಕರ ಎಂದು ಹೇಳಲ್ಪಡುವ ಮೋಹನ್ ಎಂಬ ಆತನ ಮತ್ತೆ ಪರಿಚಯ ಆಗುತ್ತೆ. ಅಂದ್ರೆ PUC ಓದ್ಬೇಕಾರ್ಲೇನೋ ಈ ಮೋಹನ್ ಅನ್ನೋ ಜೊತೆಗೆ ಇವರಿಗೆ ಲವ್ ಇತ್ತಂತೆ. ಆ ಲವರ್ ಮತ್ತೆ ಸಿಕ್ಬಿಟ್ಟಿದ್ದಾನೆ ನೋಡಿ, ಕಾಕತಾಳೀಯ. ಈ ವಿಧಿನೂ ಸರಿ ಇಲ್ಲಪ್ಪ, ಇವ್ರನ್ನೆಲ್ಲ ಮತ್ತೆ ಒಂದ್ ಮಾಡುತ್ತೆ, ಹೆಂಗ್ ಮಾಡುತ್ತೆ ನೋಡಿ. ಸೊ ಈ ಮೋಹನ್ ಅನ್ನೋನ್ನ ಮತ್ತೆ ಕನೆಕ್ಟ್ ಮಾಡಿದೆ ಈ ಜಮೀನು ವಿಚಾರಕ್ಕೆ ಓಡಾಡುವಂಥ ಸಂದರ್ಭದಲ್ಲಿ. ಸೊ ಇವರಿಬ್ಬರದು ಎಂಥ ಗ್ರೇಟ್ ಲವ್ ಮಾತ್ರ ಇವ್ರದ್ದು. ಗಂಡನ್ನೇ ಬಿಡುವ ನಿರ್ಧಾರಕ್ಕೆ ಮೇಡಮ್ಮು ಕೈ ಹಾಕಿ ಇವ್ರ ಜೊತೆಗೆ ಪರಸ್ಪರ ಪ್ರೀತಿಸಿ ಇಬ್ಬರನ್ನು ಕೂಡ. ಅದಾದ ನಂತರ ಗಂಡನ ಜೊತೆಗೆ ಅವಾಗ ಖ್ಯಾತೆ ತೆಗೆದು, ನೀನು ನಂಗೆ ಇಷ್ಟ ಆಗ್ತಿಲ್ಲ, ನೀನು ಸರಿ ಇಲ್ಲ, ನೀನು ಹಂಗೆ ಹಿಂಗೆ ಏನೇನೋ ಒಂದೊಂದು ಕಾರಣಗಳನ್ನು ಕೊಟ್ಟು ಅದಾದ ನಂತರ ಈ ವ್ಯಕ್ತಿಯ ಜೊತೆಗೆ ಬದುಕಲು ನಿರ್ಧರಿಸುತ್ತಾಳೆ. ಅದಾದ ನಂತರ ಕಾಶಿಗೆ ಹೋಗಿ ಅಲ್ಲಿ ಮದುವೆ ಮಾಡಿಕೊಂಡು, ನಾನು ಹನಿಮೂನ್ ಬೇರೆ ಮಾಡ್ಕೊಂಡು ಬಂದಿದ್ದೀನಿ ಮೋಹನ್ ಜೊತೆಗೆ, ಇನ್ಮೇಲೆ ನಾನು ನಿನ್ನ ಜೊತೆ ಹೆಂಗ್ ಬದುಕಲಿ ಅಂತ ಗಂಡಂಗೆ ಕನ್ವಿನ್ಸ್ ಮಾಡಿ ಬೆಂಗಳೂರಿಗೂ ಕೂಡ ಬಂದು ಈ ಸೀಗೆಹಳ್ಳಿ ಹತ್ರ ಒಂದು ವಿಲ್ಲಾದಲ್ಲಿ ಇಬ್ರು ವಾಸ ಮಾಡ್ತಾ ಇದ್ರು. ಈ ಮೋಹನ್ ಪ್ರಿಯಕರ, ಹಾಗೇನೆ ಈ ಪ್ರಿಯಾಂಕನ್ ಅಂತವ್ರು. ಸೊ ಅದೇನಾಯ್ತು ಅಂತಂದ್ರೆ, ಈ ಒಂದು ಘಟನೆಯಲ್ಲಿ ದುರಂತ ಅಂತ್ಯ ಆಯ್ತಲ್ಲ, ಮಗು ವೆನ್ನೆಲಾ ಅಂತ 6 ವರ್ಷದ ಮಗು, 5.5 ವರ್ಷದಿಂದ 6 ವರ್ಷ ಆಸುಪಾಸು ಮಗುಗೆ
ಆ ಮಗು ಕಿರಿ ಮಕ್ಳು ಕಿವಿ ಕಿದ್ರು ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಕಿರಿ ಮಕ್ಳಿಗೆ ತಾಯಿ ಪ್ರೀತಿ, ಹಿರಿ ಮಕ್ಳಿಗೆ ತಂದೆ ಪ್ರೀತಿ ಅನ್ನೋದು ಇರುತ್ತಲ್ಲ. ಸೊ ಇದೇನ್ ಮಾಡ್ಬಿಟ್ಟಿದೆ ಮಗು, ನಾನು ಅಮ್ಮನ ಜೊತೆ ಇರ್ತೀನಿ ಅನ್ನೋ ಕಾರಣಕ್ಕೂ ಅಥವಾ ಈ ಅಮ್ಮನೇ ಬಲವಂತ ಮಾಡಿ ಕರ್ಕೊಂಡು ಬಂದ್ಲೋ ಗೊತ್ತಿಲ್ಲ, ಆ ಮಗು ಈಕೆ ಜೊತೆಗೆ ಬಂದಿದೆ. 17 ವರ್ಷದೊಂದು ಹೆಣ್ಮಗು ಇದೆಯಲ್ಲ, ಅದು ಅವ್ರ ಅಪ್ಪನ ಜೊತೆ ದಾವಣಗೆರೆಲೆ ಉಳ್ಕೊಂಡಿದೆ. ಸೊ ಇಲ್ಲೇನಾಗೈತೆ, ಈ ಮೋಹನ್ ಜೊತೆಗೆ ಈಕೆ ಮಗು ಮಾಡ್ಕೋಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಈ ಮಗು ಅಡ್ಡಿ ಬಂತು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಆ ಮಗುನ ಮುಗಿಸಿದ್ದಾರೆ. ಸೊ ಮುಗಿಸಿದ್ದಾರೆ ಅಂತ ನಾವೇನು ಜಡ್ಜ್ಮೆಂಟ್ಗೆ ಬರೋಕ್ಕಾಗುತ್ತೆ ಅಂತ ಹೇಳ್ಬೇಕಲ್ವಾ. ಸೊ ಅದಕ್ಕೂ ಕೂಡ ಕ್ಲಾರಿಟಿ ಇದೆ, ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಚ್ 23ನೇ ತಾರೀಕು ಈ ಮಹಿಳೆದು ಬರ್ತ್ಡೇ ಇರುತ್ತೆ, ಪ್ರಿಯಾಂಕ್ ಅವ್ರದ್ದು, ಬಹುಶಃ 40ನೇ ವರ್ಷದ ಬರ್ತ್ಡೇ ಅಂತ ಅನ್ಸುತ್ತೆ. ಮಾರ್ಚ್ 24ನೇ ತಾರೀಕು ಈ ಮಗು ಇನ್ನಿಲ್ಲ ನೋಡಿ. ಅದೊಂಥರ ಬೇಸರ ಆಗಿದ್ದು ನನಗೇನು ಅಂತಂದರೆ, ನಿಮ್ಮ ಜನ್ಮದಿನ ಕಣಮ್ಮ ಅದು, ಆ ಜನ್ಮದಿನ ಆದ ಬೆಳಗ್ಗೆ ನೀನೇ ಜನನ ಕೊಟ್ಟಂತ, ನೀನೇ ಜನ್ಮ ನೀಡಿದಂಥ ಮಗುನೇ ಮುಗಿಸ್ಬಿಟ್ಟಿದ್ದೀರಲ್ಲ, ಅದನ್ನಂತೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ನನಗೆ. ಈ ಇನ್ಸಿಡೆಂಟ್ಗಳನ್ನ ನೋಡಿರ್ತೀವಿ, ಬಟ್ ಬರ್ತ್ಡೇ ಸಂದರ್ಭದಲ್ಲಿ ಅದೊಂದು ಶೋಕ, ಅಂಥದ್ದೊಂದು ನಿರ್ಧಾರ ನಿಮ್ಮ ಕೈಯಾರೆ ಮಾಡಿರ್ತೀರಿ ಅಂತಂದ್ರೆ ಅದಕ್ಕೆ ಯಾವ ಭಗವಂತನು, ಯಾವ ಈ ದೆವ್ವಗಳು ಕೂಡ ನಿಮ್ಮನ್ನ ಕ್ಷಮಿಸಲ್ಲ, ರಾಕ್ಷಸರು ಕೂಡ ನಿಮ್ಮನ್ನ ಕ್ಷಮಿಸಲ್ಲ. ಸೊ ಮಗು ಮೃತಪಡುತ್ತೆ, ಮಗುವಿನ ತಂದೆಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಮಗುವಿನ ತಂದೆ 24ನೇ ತಾರೀಕು ಬರ್ತಾರೆ. ಬಂದಾಗ ಆ ಮಗುವನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ, ಇವರು ಸೇರ್ಸೋಕೆ ಹೋಗಿರ್ತಾರೆ. ನೋಡಿ ಎಂತೆಂಥ ನಾಟಕಗಳು. ಯಾರು, ಈ ಅಮ್ಮ ಮತ್ತೆ ಮೋಹನ್. ಡಾಕ್ಟರ್ ಹೇಳ್ತಾರೆ ಇಲ್ಲ ಮಗು ಬದುಕಿಲ್ಲ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಈ ಮಹಿಳೆಗೆ ಕ್ಲಾರಿಟಿ ಕೊಡ್ಬೇಕಲ್ಲ, ಮಗು ನೋಡ್ಕೋತಿದ್ದವಳು. ಸೊ ಈ ಮಹಿಳೆ ಕೊಟ್ಟಂತ ಕ್ಲಾರಿಟಿ ಏನು ಅಂತಂದ್ರೆ, 2 ಸ್ಟೇಟ್ಮೆಂಟ್ ಅಲ್ಲಿ ತಗಲಾಕೊಂಡಿದ್ದಾಳೆ. ಬಟ್ ಹಂಗೂ ನೋಡಿ ಕಾನೂನಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಬಿರಿಯಾನಿ ತಿನ್ಸ್ಬಿಟ್ಟು ಮಲಗಿಸಿದ್ದೆ, ಬೆಳಕರೆಯತ್ತಿಗೆ ನೋಡ್ತೀನಿ ಯಾಕೋ ಹುಷಾರು ತಪ್ಪಂಗಿತ್ತು ಪಾಪು, ಕರ್ಕೊಂಡೋದೆ ಆಸ್ಪತ್ರೆಗೆ, ಬಟ್ ಡಾಕ್ಟ್ರು ಇಲ್ಲ ತಿರೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರು ಅಂತ ಒಂದು ಕತೆ. ಇನ್ನೊಂದು ಕತೆ ಏನು ಅಂತಂದ್ರೆ, ನನ್ನ ಬರ್ತ್ಡೇ ದಿನ ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಕಾರಲ್ಲಿ AC ಹಾಕ್ಸ್ಬಿಟ್ಟು ಮಲಗಿಸಿದ್ದೆ, ಬೆಳಕರೆಯತ್ತಿಗೆ ನೋಡ್ತೀನಿ ಒಂಥರ ಅಸ್ವಸ್ಥಳಾಗ್ಬಿಟ್ಟಿದ್ಲು, ಏನೋ ಹೆಲ್ತ್ ಇದಂಗಾಗ್ಬಿಟ್ಟಿದೆ ಅಂದ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಅಷ್ಟರಲ್ಲಿ ಡಾಕ್ಟರ್ ಹೇಳಿದ್ರು ಅವಳಿಲ್ಲ ಅಂತ. ಸೊ ಈ 2 ಕತೆಗಳನ್ನ ಕಟ್ಟಿದ್ಲು ಈ ಮಹಿಳೆ. ಅದಾದ ನಂತರ ಮಗುವಿನ ಆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ನೋಡಿ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬರೋದಕ್ಕೂ 1.5 ತಿಂಗಳು 2 ತಿಂಗಳು ಕಾಯಬೇಕು. ಸೊ ತದನಂತರ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬರುತ್ತೆ. ಇನ್ನು ಪೊಲೀಸರು ತನಿಖೆನ ಕೈಗೆ ಎತ್ಕೊಂಡ್ರೋ ಎತ್ಕೊಳ್ಳಿಲ್ವೋ ಅಥವಾ ಎತ್ಕೊಳ್ಳದಂತೆ ಪ್ರಭಾವವನ್ನು ಬೀರಲಾಯಿತೋ ಗೊತ್ತಿಲ್ಲ. ಈ ಒಂದು ಕೇಸ್ನಲ್ಲಿ ಪೊಲೀಸರ ಮೇಲೆ ನಿಜಕ್ಕೂ ಆಕ್ಷನ್ ತಗೋಬೇಕಾಗುತ್ತೆ ನಮ್ಮ ಕಾನೂನು ವ್ಯವಸ್ಥೆ. ಅದಕ್ಕೆ ಕಾರಣ ಇದೆ ಏನು ಅಂತ ಹೇಳ್ತೀನಿ ಅಂತ. ಮರಣೋತ್ತರ ಪರೀಕ್ಷೆ ವರದಿ ಬರುತ್ತೆ. ಪಾಪ ಈ ಕಡೆ ಅವ್ರು ಪ್ರವೀಣ್ ಅನ್ನೋಂಥವ್ರು, ಈ ಅಮ್ಮನ ಗಂಡ ಅಂದರೆ ಆ ಮಗುವಿನ ತಂದೆ, ಅವರು ನಂಬ್ಕೋತಾರೆ. ಯಾರಿಗೆ ತಾನೇ ಹಂಗೆ ಅನ್ಸುತ್ತೆ, ತಾಯಿನೇ ಕೊಂದ್ಬಿಡ್ತಾಳ ಇರ್ಬೋದೇನೋ, ನನ್ನ ಮಗು ಆಯುಷ್ ಇದ್ದಿದ್ದು ಇಷ್ಟೇನೋ, ಈ ಥರ ಅನ್ಕೊಂಡಿರ್ತಾರೆ ಅವರು ಪ್ರವೀಣ್ ಅವರು. ಯಾವಾಗ ಮರಣೋತ್ತರ ಪರೀಕ್ಷೆ ವರದಿ ಬರುತ್ತಲ್ಲ, ಆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಒಂದಷ್ಟು ಆತಂಕಕಾರಿ ಅಂಶಗಳು ಇರುತ್ತೆ. ಅದೀಗ ಯೂಶಲಿ ಈಗ ನಾನು ನೋಡ್ರೆ ನನಗೂ ಗೊತ್ತಾಗಲ್ಲ, ನೀವು ನೋಡ್ರೆ ನಿಮಗೂ ಗೊತ್ತಾಗಲ್ಲ. ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಇರ್ತಾರಲ್ಲ, ಆ ಮೆಡಿಕಲ್ ಡ್ಯೂಟಿಲಿ ಇರ್ತಕ್ಕಂಥವ್ರಿಗೆ, ವೈದ್ಯರಿಗೆ, ನುರಿತ ತಜ್ಞರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಅಂಶಗಳನ್ನು ಓದಿದಾಗ ಗೊತ್ತಾಗುತ್ತೆ ಮಗುವಿನ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಏನಾಗಿತ್ತು, ಮಗುವಿನ ದೇಹದ ಒಳಗಡೆ ಯಾವ್ಯಾವ ಆರ್ಗನ್ಸ್ಗಳು ಅಥವಾ ಭಾಗಗಳು ಡ್ಯಾಮೇಜ್ ಆಗಿತ್ತು, ಯಾವ ಕಾರಣಕ್ಕೆ ಆಗಿರ್ಬೋದು, ಒಂದಷ್ಟು ಪ್ರಭಾವ ಬೀರುವಂತಹ ಅಂಶಗಳು ಅದರೊಳಗಡೆ ಇರ್ತವೆ ಮರಣೋತ್ತರ ಪರೀಕ್ಷೆ ವರದಿ ಬಂದಾಗ. ಯಾವಾಗ ಮರಣೋತ್ತರ ಪರೀಕ್ಷೆ ವರದಿ ಮಾಡ್ತಾರೆ ಅಂತಂದ್ರೆ, ಈ ಅನ್ಯಾಚುರಲ್ ಡೆತ್ ಅಂತ ಹೇಳ್ತೀವಲ್ಲ, ಈ UDR ಅಂತ ಬಂದಾಗ, ಸೊ ಅದಕ್ಕೆ ಸಂಬಂಧಪಟ್ಟಾಗ ಮರಣೋತ್ತರ ಪರೀಕ್ಷೆ ವರದಿಗಳು ನಡೀತವೆ. ಸೊ ಇನ್ನು ಮನೆಯಲ್ಲಿ ಏನೋ ವಯಸ್ಸಾಗೋಯ್ತು, 60 ವರ್ಷಕ್ಕೆ 70 ವರ್ಷಕ್ಕೆ 80 ವರ್ಷಕ್ಕೆ ಏನೋ ಆಗೋಯ್ತು ಮನೆಯಲ್ಲಿ ಅಂತಂದಾಗ ಅದೇನಾಗುತ್ತೆ, ಸಹಜವಾಗಿ ನಾವೇ ಅದನ್ನ ಅಂತ್ಯ ಸಂಸ್ಕಾರ ಮಾಡಿಬಿಡ್ತೀವಿ. ಬಟ್ ಇಂಥ ವಿಚಾರಗಳಲ್ಲಿ ಏನಾಗುತ್ತೆ, ಮರಣೋತ್ತರ ಪರೀಕ್ಷೆ ವರದಿ ನಡೆಯುತ್ತೆ. ಸೊ ಅದೇ ರೀತಿ ಮಗುವಿನ ಮರಣೋತ್ತರ ಪರೀಕ್ಷೆಯ ವರದಿ ಬರುತ್ತೆ. ಬಂದ್ರೂ ಪೊಲೀಸರೇನು ಆಕ್ಷನ್ ತಗೊಳ್ಳಲ್ಲ. ಯಾಕೆ? ಬಹುಶಃ ಅವರು ವಕೀಲರಾಗಿದ್ರಿಂದ ಏನಾದರೂ ಪ್ರಭಾವ ಬೀರಿದ್ರಾ ಅಂತ ಈಗ ಅನ್ನಿಸ್ತಾ ಇದೆ ಈಗ. ಸೊ ಗಾಡ್ ಗ್ರೇಸ್ ಅಂತ ಹೇಳ್ತೀವಲ್ಲ, ದೇವ್ರು ಇದ್ದಾನೆ ಸತ್ಯದ ಪರವಾಗಿ ಅನ್ನೋದಕ್ಕೆ, ಅದು ತಡವಾಗಾದ್ರೂ ಕೂಡ ಆಚೆ ಬರುತ್ತೆ ಅನ್ನೋದಕ್ಕೆ ಈ ಒಂದು ಕೇಸ್ ನೈಜ ಉದಾಹರಣೆ ಆಗಿದೆ. ಮಾರ್ಚ್ 24ನೇ ತಾರೀಕು ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ತದನಂತರ ಮರಣೋತ್ತರ ಪರೀಕ್ಷೆ ಬಂದಿರತಕ್ಕಂಥದ್ದು ಏಪ್ರಿಲ್ ಮೇ ಈ ಅಂತರದಲ್ಲಿ. ಸೊ ಮರಣೋತ್ತರ ಪರೀಕ್ಷೆಯ ವರದಿ ಪ್ರವೀಣ್ ಅವ್ರ ಕೈಗೂ ಸಿಗುತ್ತೆ, ಅಂದ್ರೆ ಮಗುವಿನ ತಂದೆ ಕೈಗೂ ಸಿಗುತ್ತೆ. ಇವ್ರೇನ್ ಮಾಡ್ತಾರೆ, ಇಂಗ್ಲೆಂಡ್ ನಲ್ಲಿ ಇವ್ರ ಸಹೋದರ ಸಂಬಂಧಿ ಒಬ್ರು ಲೇಡಿ ಡಾಕ್ಟರ್ ಇರ್ತಾರೆ, ಅವ್ರಿಗೆ ಅದನ್ನ ಕಳಿಸ್ಕೊಡ್ತಾರೆ ವಾಟ್ಸಪ್ ನಲ್ಲಿ, ಈ ತರ ಬಂದೈತೆ ರಿಪೋರ್ಟು ನೋಡಿ ಅಂತ. ಅವ್ರು ಅದನ್ನ ಅಬ್ಸರ್ವ್ ಮಾಡಿ ರಿಪ್ಲೈ ಮಾಡ್ತಾರೆ ಅವ್ರಿಗೆ, ನನಗೆ ಯಾಕೋ ಸಮಥಿಂಗ್ ರಾಂಗ್ ಅನಿಸ್ತೈತೆ, ಯಾವುದಕ್ಕೂ ಹೋಗಿ ಒಂದ್ಸಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು, ಮಗುವಿನ ಸಹಜವಾಗಿ ಆ ಥರ ಆಗಿರೋದಲ್ಲ, ಇದು ಉಸಿರುಗಟ್ಟೆ ಏನಾಗೈತೆ ನಂತರ ಏನೋ ಒಡೆದಿದ್ದಾರೆ ಅಂತ ಅನಿಸ್ತೈತೆ, ಲಂಗ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗೈತೆ, ಶ್ವಾಸಕೋಶದಲ್ಲಿ. ಸೊ ಈ ರೀತಿ ಏನೋ ಪ್ರಾಬ್ಲಮ್ ಕಾಣ್ತೈತೆ ಅದರಲ್ಲಿ, ಹೋಗಿ ನೀನು ಯಾವುದಕ್ಕೂ ಕಂಪ್ಲೇಂಟ್ ಕೊಡು ಒಂದ್ಸಲ, ವಿಚಾರಿಸ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಅವರು ಹೇಳಿ ಕಳಿಸ್ತಾರೆ ಅವ್ರಿಗೆ, ಪ್ರವೀಣ್ ಅವ್ರು ಬಂದು ಏನು ಮಾಡ್ತಾರೆ,
ಜೂನ್ 4ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟನ್ನು ಕೊಟ್ಟಾಗ ಪೊಲೀಸರು ಆಲ್ರೆಡಿ ಯಾವ ಸ್ಟೇಷನ್ ಲಿಮಿಟ್ ಬರುತ್ತೆ ಅಲ್ಲೇ ಕಂಪ್ಲೇಂಟ್ ಕೊಡ್ಬೇಕು. ಇದನ್ನು ಪೊಲೀಸರಿಗೆ ಆಲ್ರೆಡಿ ಗೊತ್ತಿರುತ್ತಲ್ಲ. ಬಹುಶಃ ನನಗೆ ಅನ್ಸುತ್ತೆ ಇವಾಗ ಪೊಲೀಸರು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದ್ಬಿಡ್ತಾರೆ ಅಂತ ಅನಿಸ್ತದೆ ಈಗ. ಸೊ ಇದನ್ನ ಮೀರಿದ್ರೆ ಇನ್ನು ಬೇರೆ ಏನಾರು ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಪ್ರಿಯಾಂಕರ ಇದ್ನಲ್ಲ ಮೋಹನ್ ಅವನ್ನ ಅರೆಸ್ಟ್ ಮಾಡ್ತಾರೆ. ಪ್ರಿಯಾಂಕಾ ಅಷ್ಟರಲ್ಲಿ ಆಲ್ರೆಡಿ ಅಬ್ಸ್ಕಾಂಡ್ ಆಗಿರ್ತಾಳೆ. ಬಹುಶಃ ಪ್ರಿಯಾಂಕಂಗೆ ಯಾರೋ ವಿಷಯ ಮುಟ್ಸಿರ್ತಾರೆ ಅಂತ ಅನ್ಸುತ್ತೆ. ಈ ಥರ ನಿನ್ನ ಗಂಡ ಓಡಾಡ್ತಿದ್ದಾನಮ್ಮ, ವಿಷಯ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾನಮ್ಮ, ಯಾವುದಕ್ಕೂ ನೀನು ಒಂದು ಸ್ವಲ್ಪ ಹುಷಾರಾಗಿರು ಅಂತ ತಿಳಿಸಿರ್ಬೇಕು. ಪ್ರಿಯಾಂಕಾ ಪೊಲೀಸರು ಅರೆಸ್ಟ್ ಮಾಡುವಷ್ಟರಲ್ಲೇ ಅಬ್ಸ್ಕ್ಯಾಂಡ್, ಪರಾರಿ. ಸೊ ಈ ಕಡೆ ಮೋಹನ್ ಅನ್ನೋನ್ನ ಅರೆಸ್ಟ್ ಮಾಡಿದ್ದಾರೆ, ಪ್ರಿಯಾಂಕರನನ್ನ. ಸೊ ಅವ್ನು ಬಾಯಿ ಬಿಟ್ಟಿರೋದೇನು ಅಂತಂದ್ರೆ, ಅಂದ್ರೆ ಈ ತರ ಆಗಿದ್ದು, ಹೌದು ಈ ತರ ಆಗಿದ್ದು, ಬರ್ತಡೇ ದಿನ ಹಿಂಗಾಯ್ತು ಅಂತ. ಬಟ್ ಬಟ್ಟೆ ಬದಲಿಸಿದ್ದಾರೆ ಇವರು. ಮಗು ಬಟ್ಟೆ ಬದಲಿಸಿದ್ದಾರೆ, ಮತ್ತೆ ಮೋಹನ್ ಬಟ್ಟೆ ಬದಲಿಸಿದ್ದಾರೆ, ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ವಾಶ್ ಮಾಡಿದ್ದಾರೆ. ಅದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಮಗುವಿನ ಬಟ್ಟೆ ಚೇಂಜ್ ಮಾಡಿದ್ರು, ಅಂದ್ರೆ ಒಡೆದು ಆ ಮಗುಗೆ ಡ್ಯಾಮೇಜ್ ಆಗಿದೆಯಲ್ಲ, ಏನು ಬಹುಶಃ ಏನೋ ರಕ್ತ ಏನೋ ಆಗಿರಬೇಕು. ಸೊ ಅದನ್ನ ಚೇಂಜ್ ಮಾಡಿ ಅದಾದ ನಂತರ ಇನ್ನೊಂದು ಬಟ್ಟೆ ಹಾಕೊಂಡು ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು. ಸೊ ಅದು ಯಾಕೆ ಮಾಡಬೇಕಾಗಿತ್ತು ಅನ್ನೋಂಥದ್ದೀಗ ಒಂದು ಪ್ರಶ್ನೆ ಹುಡ್ಕೊಂಡಿರೋದು. ಸೊ ಹಾಗಾಗಿ ಅವನನ್ನ 7 ದಿನಗಳ ಕಾಲ, ಅಂದ್ರೆ 7 days ಈಗ ನ್ಯಾಯಾಂಗ ಬಂಧನದಲ್ಲಿ ಪ್ರೆಸೆಂಟ್ ಇದ್ದಾನೆ. ಮೇಡಮ್ ಅವ್ರನ್ನ ಹುಡ್ಕಾಡ್ತಾ ಇದ್ದಾರೆ. ಸೊ ಕಾನೂನು ಬಗ್ಗೆ ತಿಳಿದಂತ ಇವರೇ ಈ ರೀತಿ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡ್ರೆ, ಕಾನೂನಿನ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸಗಳನ್ನ ಮಾಡಿದ್ರೆ, ಅವಿದ್ಯಾವಂತರು, ಅನಕ್ಷರಸ್ಥರು ಮಾಡೋದು ಎಷ್ಟು ಸರಿ, ಎಷ್ಟು ತಪ್ಪು ಅಂತ ಅನ್ಸುತ್ತೆ ಈಗ. ಸೊ ಒಟ್ಟಾರೆ ನನಗಂತೂ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಮಹಿಳೆ ನೇರ ಬಾಗಿನ ಅಥವಾ ಇದಕ್ಕೆ ಕಾರಣರಾಗಿದ್ದಾರಾ ಅನ್ನುವಂಥದ್ದು ತನಿಖೆಯ ನಂತರವೇ ಆಚೆಗೆ ಬರುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ. ಒಟ್ಟಾರೆಯಾಗಿ ನನಗನ್ಸಿದ್ದೇನು ಅಂತಂದ್ರೆ, ಆರಂಭದಲ್ಲಿ ಹೇಳಿದ್ನಲ್ಲ, ಯಾರ ಜೀವಕ್ಕೂ ಯಾರೂ ಜವಾಬ್ದಾರರಲ್ಲ ಅಂತ ಅನಿಸ್ತಾ ಇದೆ ಈಗ. ಸೊ ಒಂದು ಜವಾಬ್ದಾರಿ ಇತ್ತು ಈ ಹಿಂದೆ, ಎತ್ತ ತಾಯಿ ಎಂಥದ್ದೇ ಸಿಚುವೇಶನ್ ಬಂದ್ರು ನಾವು ಮಕ್ಕಳನ್ನ ಮಾತ್ರ ಬಿಡ್ಕೊಡಲ್ಲ ಅಂತ. ಇತ್ತೀಚೆಗೆ ಒಂದು ಬೋಟ್ ದುರಂತ ಆದಾಗ ಆ ಮಗುವಿನ ತಾಯಿ ಮಗುವನ್ನ ಹಿಂಗೆ ಎದೆಗಪ್ಪಿಕೊಂಡು ಪ್ರಾಣ ಬಿಟ್ಟಂತ ಒಂದು ದೃಶ್ಯ ತುಂಬಾ ವೈರಲ್ ಆಗಿತ್ತು. ಸೊ ಅದ್ರಲ್ಲೆಲ್ಲ ಹೇಳಿದ್ದೇನೆ ಅಂತಂದ್ರೆ, ತಾಯಿ ಗ್ರೇಟ್ ಅನ್ನುವಂಥದ್ದು. ಬಟ್ ಇಂಥ ತಾಯಂದಿರು ಅಂತ ತಾಯಂದಿರ ಮಧ್ಯೆ ಇದಾರಲ್ಲ ಅನ್ನುವಂಥದ್ದೇ ತುಂಬಾ ಬೇಸರದ ಸಂಗತಿ. ಸೊ ಒಟ್ಟಾರೆಯಾಗಿ ನೋಡೋಣ ಈಗ, ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಇದು ಬೆಂಗಳೂರಿನಲ್ಲಿ. ಮಾರ್ಚ್ 24, ಏಪ್ರಿಲ್ 24, ಮೇ 24, 2 ತಿಂಗಳು. ಪ್ರೆಸೆಂಟ್ ನಾವೀಗ ಜೂನ್ 9ನೇ ತಾರೀಕಿನಲ್ಲಿ ಇದ್ದೀವಿ. ಸೊ 2 ತಿಂಗಳು 10 ದಿನದ ಅಂತರದಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಇದು. ಸತ್ಯ ಅನ್ನುವಂಥದ್ದು ಸುನಾಮಿ ಥರ, ಅದು ನಿಧಾನಗಿರುತ್ತೆ. ಅದು ಯಾವಾಗ ಬೇಕಾದರೂ ಬರಬಹುದು. ಅದು ವರ್ಷಕ್ಕೆ ಬರ್ಬೋದು, 2 ವರ್ಷಕ್ಕೆ ಬರ್ಬೋದು, 3 ವರ್ಷಕ್ಕೆ ಬರ್ಬೋದು. ಸುನಾಮಿ ಏನು ಡೈಲಿ ಬರಲ್ಲ. ಸೊ ಹಂಗಾಗಿ ನಾವೇನೋ ಕಾನೂನನ್ನ ಕಲ್ತಿದ್ದೀವಿ, ತಿಳಿದಿದ್ದೀವಿ ಅನ್ಕೊಂಡು ಕಾನೂನಿನ ಕಣ್ಣಿಗೆ ಮಣ್ಣೆರಿಸ್ತೀವಿ ಅಂತಲೂ ಅದು ಆಚೆಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಅದೇ ನಾನು ಹೇಳಿದಾಗ, ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಒಂದು ಸ್ಟ್ರಿಕ್ಟ್ ರೂಲ್ ಅನ್ನು ತರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಹೊಟ್ಟೆ ಉರಿತ ಮಗು ನೋಡಿದ್ರೆ 5.5 ವರ್ಷ 6 ವರ್ಷದ ಹೆಣ್ಮಗು. ಒಂದು ಏನು ಗೊತ್ತಾ ನಿಮ್ಗಳಿಗೆ, ಇನ್ನೊಬ್ಬನ ಜೊತೆಗೋ ಅಥವಾ ಇನ್ನೊಬ್ಬಳ ಜೊತೆಗೋ ಸಂಸಾರ ಮಾಡಬೇಕು ಅಂತ ಅನ್ಸರೆ ಕುಟುಂಬವನ್ನ ಬಿಟ್ಟು, ನಿಮ್ಮವರನ್ನ ತಮ್ಮವರನ್ನ ಎಲ್ಲರನ್ನೂ ಬಿಟ್ಟು ಹೋದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಎಲ್ಲ ಬಿಟ್ಟು ಹೋಗ್ಬಿಟ್ಟು ಹಾಳು ಬಿದ್ದು ಸಾಯ್ರಿ. ಒಂದು ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಆ ಮಕ್ಕಳು ಅಡ್ಡಿ ಆಗ್ತೇವೆ ಅಂತ ಅನ್ಕೊಂಡು ಆ ಅಡ್ಡದಾರಿ ಹಿಡಿದು ಅದಕ್ಕೊಂದು ಆ ಮಕ್ಕಳು ಜೀವನನ ಅಂತ್ಯ ಮಾಡ್ಬಿಡ್ತಿರಲ್ಲ. ನೀವು ಬದುಕಿದ್ದು ಏನು ಪ್ರಯೋಜನ ನನಗಂತೂ ಅರ್ಥ ಆಗ್ತಿಲ್ಲ. ನೀವು ಬದುಕಿದ್ದು ಸಾರ್ಥಕವೇ ಅಲ್ಲೇ ಅಲ್ಲ. ಬಟ್ ಏನಾದ್ರೂ ಈ ಗರುಡ ಪುರಾಣ ಇವೆಲ್ಲನೂ ಡೀಟೇಲ್ ಆಗಿ ನೋಡಿದಂಥವ್ರು ಎದುರ್ತಾರೆ, ಅಯ್ಯಪ್ಪ ಮುಂದೆ ಹಿಂಗಾಗುತ್ತೆ ಅಂತ. ಇಂಥವ್ರಿಗೆಲ್ಲ ಅದು ಯಾವ ಶಿಕ್ಷೆ ಇದೆ ನನಗಂತೂ ಗೊತ್ತಿಲ್ಲ. ಮೇಲೆ ವೆಯ್ಟ್ ಮಾಡಿ ನೋಡೋಣ, ಮಹಿಳೆ ನಿಜವಾಗ್ಲೂ ಭಾಗಿಯಾಗಿದ್ದಾರಾ ಅಥವಾ ಈ ವ್ಯಕ್ತಿ ಏನಾದರೂ ಮೋಹನ್ ಅಂತ ಅರೆಸ್ಟ್ ಆಗಿದ್ದಾನಲ್ಲ ಅವನಾಗಿದ್ದಾನ ಅಥವಾ ಇದು ಸಹಜ ಸಾವ, ವೆಯ್ಟ್ ಮಾಡಿ ನೋಡೋಣ. ಪೊಲೀಸರ ತನಿಖೆ ಎಷ್ಟರ ಮಟ್ಟಿನಲ್ಲಿ ಚುರುಕಾಗಿ ನಡೀತಿದೆ ಅನ್ನೋದಕ್ಕೆ ನಾನು ಕೂಡ ತೀವ್ರ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು.